ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸಿದ್ದಪ್ಪಾಜಿ ದೇವಸ್ಥಾನದ ಜೊತೆಲಿ ಶನಿದೇವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ, ದಯವಿಟ್ಟು ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, 3 ದೇವರುಗಳು ಕೂಡ ಒಂದೇ ಕ್ಷೇತ್ರದಲ್ಲಿ ಬ್ರಹ್ಮಚಾರಿಗಳ ದೇವಸ್ಥಾನ ಅಂತ ಪ್ರಸಿದ್ಧವಾಗಿರುವಂತಹ ಪುಣ್ಯ ಕ್ಷೇತ್ರ. ಚನ್ನಪಟ್ಟಣ ಟು ಅಲ್ಗೂರು ಮಾರ್ಗವಾಗಿ ಬಂದರೆ ಜಗದಾಪುರದಲ್ಲಿ ಇರುವಂತಹ 3 ದೇವತೆಗಳು ತುಂಬ ಪವರ್ಫುಲ್ ಆದಂಥ ಕ್ಷೇತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಸಿದ್ದಪ್ಪಾಜಿ ದೇವಸ್ಥಾನ ಹತ್ರ ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿನ ಪವರ್ ಯಾವ ರೀತಿ ಇದೆ, ಭಕ್ತಾದಿಗಳು ಯಾವ ರೀತಿ ಬಂದರೆ ಒಳ್ಳೇದಾಗುತ್ತೆ ಅನ್ನೋದನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ಈಗ ಸಿದ್ದಪ್ಪಾಜಿ ದೇವಸ್ಥಾನ ಹತ್ರ ಹೋಗೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಿವಕುಮಾರ್ ಅಂತ. ಇಲ್ಲಿಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್, ಇದು ನಮ್ಮ ತಂದೆಯವರು ಇದ್ದಂಥ ಇದರಿಂದ ಮಾಡಿದ್ದಾರೆ. ಇದು ಸ್ವಲ್ಪ ದೇವಸ್ಥಾನ ಸ್ವಲ್ಪ ಇದರಲ್ಲಿ ಇವಾಗ ಒಂದು 2 ವರ್ಷದಿಂದ ಈಚೆಗೆ ಇದು ಕಾಂಪೌಂಡ್ ಎಲ್ಲ ಹಾಕಿಸಿ, ಗರ್ಗಂಬ ಎಲ್ಲ ಹಾಕಿಸಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ. ವರ್ಷನೂ ಈ ಚಂದ್ರಮಂಡಲ ಮಾಡಬೇಕು ಅಂದ್ಕೊಂಡು ಹೋದ ವರ್ಷ ಮಾಡಿ, ಮತ್ತೆ ಈ ವರ್ಷನೂ ಚಂದ್ರಮಂಡಲ ಮಾಡಿದ್ದೀವಿ. ಆದ್ರಿಂದ ಸ್ವಲ್ಪ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜವರಿದ್ದಾರೆ, ಅದರಿಂದ ಅವರು ವಹಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ನಾವು ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದು ಒಂದು ಬಸಪ್ಪನೂ ಸಹ ತಂದಿದ್ದೇವೆ. ಇವಾಗ ದೀಕ್ಷೆಯಾಗಿ ಒಂದು ತಿಂಗಳಾಗಿದೆ. ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅಂತ ನನ್ನಲ್ಲಿ ಕೇಳ್ಕೊಳ್ತೀನಿ. ಅಂದ್ರೆ ಇಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುವಂಥದ್ದು ಯಾವ ಟೈಮಲ್ಲಿ, ಯಾವ ತಿಂಗಳಲ್ಲಿ? ಕಡೆ ಕಾರ್ತಿಲಿ ಒಂದ್ಸತಿ ನಡೆಯುತ್ತೆ. ಅದು ಬಿಟ್ರೆ ಇವಾಗ ಚಂದ್ರಮಂಡಲ ಚಿಕ್ಕಲ್ಲೂರಲ್ಲಿ ಮಾಡ್ತಾರಲ್ವಾ, ಅದೇ ಟೈಮಲ್ಲಿ ನಾವು ಇಲ್ಲಿ ಚಂದ್ರಮಂಡಲನ ಮಾಡ್ತೀವಿ. ಅದೇ ಗ್ರ್ಯಾಂಡ್ ಆಗಿ ನಡೆಯುತ್ತೆ ಇಲ್ಲಿ. ಅದೇ ಗ್ರ್ಯಾಂಡ್ ಆಗಿ. ಆಮೇಲೆ ಕಾರ್ತಿಲು ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಹೂವಂಬಳೆ ಎಲ್ಲ ಮಾಡ್ಕೊಂಡು ಬರ್ತೀವಿ ಅಲ್ಲಿಂದ. ಅದೇ ಪದ್ಧತಿಲಿ ಮತ್ತೆ ನಾವು ಚಂದ್ರಮಂಡಲಕ್ಕೂ ಅದೇ ಪದ್ಧತಿಲಿ ನಾವು ದೇವರನ್ನ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದ್ಬಿಟ್ಟು ಚಂದ್ರಮಂಡಲ ಹಾಸಿ ಬಂದಂತ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡುತ್ತೆ. ಅಂದ್ರೆ ವರ್ಷಕ್ಕೂ ಚಂದ್ರಮಂಡಲ ವರ್ಷನೂ ಕೊಡುತ್ತೆ. ಅಂದ್ರೆ ಈಗ ಈ ದೇವಸ್ಥಾನಕ್ಕೆ ಯಾವ್ಯಾವ ಊರಿಂದ ಬರ್ತಾ ಇದಾರೆ? ಈ ಅಕ್ಕಪಕ್ಕ ವಾಲೆಮರದೊಡ್ಡಿ, ಬ್ಯಾಡ್ರಳ್ಳಿ, ಕುಂತೂರು, ಕಲ್ಲಾಪುರ, ಮತ್ತೆ ಮಾದೇಗೌಡನ ದೊಡ್ಡಿ, ಅಲ್ಗೂರು ತಾಯಿಂದನೂ ಬರ್ತಾರೆ, ಮತ್ತೆ ಚನ್ನಪಟ್ಟಣ ತಾಯಿಂದನೂ ಬರ್ತಾರೆ. ಹಾಗೆ ಇಲ್ಲಿ ಪ್ರಸಿದ್ಧವಾದಂತ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಹೊರಗಡೆಯಿಂದನೂ ಸಹ ಬರ್ತಾರೆ. ಅಲ್ಲಿಗೆ ಬಂದಂತ ಭಕ್ತಾದಿಗಳು ಸಹ ಇಲ್ಲಿ ಬಂದು ಇಲ್ಲಿ ನಮ್ಮ ಸ್ವಾಮಿಯನ್ನು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಎಂತ ಪುಣ್ಯ ಕ್ಷೇತ್ರ ಅಂತಂದ್ರೆ 3 ಬ್ರಹ್ಮಚಾರಿಗಳ ದೇವಸ್ಥಾನ. ಇವಾಗ ಅದು ಇದು ಮಾಡಿದ್ಮೇಲೆ ನಮ್ಮ ದೇವಸ್ಥಾನ ನೋಡ್ಬಿಟ್ಟು ಇವಾಗ ನಮ್ಮ ಶನಿ ಮಹಾತ್ಮನ ದೇವಸ್ಥಾನ ಇವಾಗ ಸ್ವಲ್ಪ ಮಾಡ್ತಾ ಇದ್ದಾರೆ. ಅವರು ಸಹ ಇದನ್ನ ಮಾಡಾದ್ಮೇಲೆ ಅವರು ಇವಾಗ ಕೆಲಸ ಸ್ವಲ್ಪ ಮಾಡ್ತಾ ಇದ್ದಾರೆ. ಅದು ಇನ್ನು ಸ್ವಲ್ಪ ದಿನದಲ್ಲಿ ಅದು ಓಪನ್ ಆಗುತ್ತೆ. ಅಲ್ಲ, ನಾವೇನ್ ಪುಣ್ಯ ಮಾಡಿದ್ವು ಅಂತಂದ್ರೆ 3 ಬ್ರಹ್ಮಚಾರಿಗಳ ದೇವಸ್ಥಾನ. ಆಂಜನೇಯನು ಬ್ರಹ್ಮಚಾರಿ, ಶನಿದೇವರು ಬ್ರಹ್ಮಚಾರಿ, ಮತ್ತೆ ಸಿದ್ದಪ್ಪಾಜಿನೂ ಬ್ರಹ್ಮಚಾರಿ. ತುಂಬಾ ಪವರ್ಫುಲ್ ಆದಂತ ಕ್ಷೇತ್ರ ಇದು ಆಗಿದೆ. ಸರಿ, ಧನ್ಯವಾದ. ನಮಸ್ಕಾರ. ವೆಂಕಟೇಶ. ಒಳ್ಳೇದಾಗುತ್ತೆ ತಡ್ತಾರೆ, ಯಾವ ರೀತಿ ಕೆಟ್ಟದಾಗುತ್ತೆ ಯಾವ ರೀತಿ? ನಾವು ನಮ್ಮ ಮನಸ್ಸಲ್ಲಿ ಅದನ್ನು ಕುತ್ಕೊಂಡು ಸ್ವಾಮಿ ಹತ್ರ ನಮ್ಮ ಕೈಲಿರುವಷ್ಟು ಎಲ್ಲಡಿಕೆ ಮೇಲೆ ಮುಡುಬಿಟ್ಟು ನಮ್ಗೆ ಇಂಥದ್ದಾಗಬೇಕು ಸ್ವಾಮಿ ಅಂತ 2 ಕೈನೂ ಹಸ್ತವನ್ನು ಒಡ್ಡಿ ಪ್ರಾರ್ಥನೆ ಮಾಡಿಕೊಂಡು ಬಸಪ್ಪನ ಹತ್ರ ಕುತ್ಕೊಂಡಾಗ ಅವರು ಯೋಚನೆ ಮಾಡ್ತಾರೆ. ಅವ್ರು ಹೇಳ್ತಾರದು ಸರಿನಾ ತಪ್ಪ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಇವರು ಅರ್ಥಕೊಂಡು ಅವ್ರಿಗೆ ಏನಾಗಬೇಕು ಅದನ್ನು ತನ್ನ ಬಲಗಾಲ ಪಾದವನ್ನು ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ ನಡೆಸ್ಕೊತಾರೆ. ಅಂದ್ರೆ ಈಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಿ? ನಾವು ಇಲ್ಲಿಗೆ ಬಂದು 2.5 ತಿಂಗಳು ಆಯ್ತು ಸರ್. 2.5 ತಿಂಗಳು. ಅಂದ್ರೆ ಈಗ ಎಷ್ಟು ವರ್ಷದ್ದು ಇದು ಬಸಪ್ಪ? ಇದು ಬಸಪ್ಪ 2 ವರ್ಷದ ಬಸಪ್ಪ. ಯಾವ ಊರು ಬಿಟ್ಟಿರೋದು? ಇಲ್ಲ ಅರ್ಥ ಮಾಡ್ಕೊಂಡು ಬಿಟ್ಟಿರೋದ? ಇಲ್ಲ, ಸಂಸ್ಥೆಯ ಕಡೆಯಿಂದ ಇವರು ದೇವಸ್ಥಾನದಿಂದ ಸಂಘದ ವತಿಯಿಂದ ತಂದಿರೋದು. ದೇವಸ್ಥಾನ ಕಮಿಟಿಯವರೇ ತಂದಿರೋದು. ಹೌದಾ? ಅಂದ್ರೆ ಈಗ ಬಂದು ಇವರಿಗೆ 2 ವರ್ಷನಾ? 2 ವರ್ಷ. ಅಂದ್ರೆ ಈಗ ಬಂದು ಏನಂತ ಕೇಳ್ಬೋದು ಭಕ್ತಾದಿಗಳು? ಇಲ್ಲಿ ಬಂದು ತನಗೆ ಇರ್ತಕ್ಕಂಥದ್ದು ಏನು ತೊಂದರೆ ಇದೆಯೋ, ತನ್ನ ಮನೇಲಿ ಇರ್ತಕ್ಕಂಥ ಕುಟುಂಬವಾಗಿರ್ಬೋದು, ಮಕ್ಕಳ ಆಗದೆ ಇರ್ತಕ್ಕಂಥದ್ದಾಗಿರ್ಬೋದು, ತನ್ನ ಕುಟುಂಬಕ್ಕೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಒಂದು ಮನೆ ಕಟ್ಟುವಿಕೆ ಇರ್ಬೋದು, ಅದನ್ನು ನಡೆಸ್ಕೊಡ್ಲಿಕ್ಕಾಗಿ ಆ ಬಸಪ್ಪನ ಹತ್ರ ಕೇಳ್ಕೊಳ್ಳುವಾಗ ಅವರು ತನ್ನ ಬಲಗಾಲ ಪಾದವನ್ನು ಕೊಟ್ಟು ನಡೆಸ್ಕೊಡ್ತಾರೆ. ಅಂದ್ರೆ ಇದು ಯಾವ ವಾರ ಟೈಮಲ್ಲ ಇಲ್ಲ ಡೈಲಿನ? ಡೈಲಿ ಇರುತ್ತೆ. ವಿಶೇಷವಾಗಿ ಸೋಮವಾರ, ಶುಕ್ರವಾರ, ಮತ್ತೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಭಕ್ತಾದಿಗಳು ಯಾವಾಗ ಬಂದು ಇಲ್ಲಿ ಯಾವಾಗ ಬರ್ತಾರೆ ಕೇಳ್ಕೊಂಡು ಹೋಗ್ತಾರೆ.